ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮ, ಆನೆ ಮಾನವ ಸಂಘರ್ಷ ನಿವಾರಣೆಗೆ ಶತಪ್ರಯತ್ನ. ನೂತನ ಡಿಸಿ ಕೆಎಸ್ ಲತಾ ಕುಮಾರಿ ಭರವಸೆ. ಜಿಲ್ಲೆಯಲ್ಲಿ ವರುಣನ ಅಬ್ಬರದಿಂದ ಅವಾಂತರ, ಮನೆಗಳ ಗೋಡೆ ಕುಸಿತ, ಅಪಾರ ನಷ್ಟ, ಕುಟುಂಬಸ್ಥರಲ್ಲಿ ಸಂಕಷ್ಟ. ಕತ್ತರಿಸಿದ ಮರದ ಕೊಂಬೆಗಳನ್ನು ತೆರವುಗೊಳಿಸದೆ ಅಶುಚಿತ್ವ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿ, ಕೂಡಲೇ ತೆರವು ಮಾಡುವಂತೆ ರೋಟರಿ ಸಂಸ್ಥೆ ಅಧ್ಯಕ್ಷ ಆಗ್ರಹ. ಜಿಲ್ಲೆಯ ಅಭಿವೃದ್ಧಿಯ ಜೊತೆಗೆ ಎಲ್ಲಾ ಸಮಸ್ಯೆ ಅರಿಯಲು ಜನರೊಂದಿಗೆ ಬೆರೆತು ಅವರ ಕಷ್ಟ ಸುಖ ಆಲಿಸಿ ಕೆಲಸ ಮಾಡುವ ಮೂಲಕ ಎಲ್ಲಾ ಜನರ ಪ್ರೀತಿ ಸಂಪಾದಿಸಿ ಕೆಲಸ ಮಾಡುವೆ ಎಂದು ನೂತನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆತ್ಮೀಯ ಸ್ವಾಗತ ಹಾಗೂ ಸನ್ಮಾನ ಸ್ವೀಕರಿಸಿದ ಬಳಿಕ ಸಂವಾದದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕೆಲಸವೆಂದರೆ ಕೇವಲ ಕಚೇರಿಯಲ್ಲಿ ಕುಳಿತು ನಿರ್ವಹಿಸುವುದಲ್ಲ, ಜನಸಾಮಾನ್ಯರೊಂದಿಗೆ ಮುಖಾಮುಖಿಯಾಗಿ ಅವರ ಸಮಸ್ಯೆ ಬಗೆಹರಿಸುವುದು ಮುಖ್ಯ. ಜಿಲ್ಲೆಯ ಜನರು ನನ್ನ ಹೆಸರು ಮತ್ತು ಕೆಲಸ ನೆನಪಿಟ್ಟುಕೊಳ್ಳುವ ರೀತಿ ಕರ್ತವ್ಯ ನಿರ್ವಹಿಸುವೆ. ಇದಕ್ಕೆ ಎಲ್ಲರ ಸಹಕಾರ ಇರಲಿ. ಸರ್ಕಾರ ಜನರ ಸೇತುವೆಯಾಗಿ ಸರ್ಕಾರಿ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುವೆ. ಜಿಲ್ಲೆಯ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ಎಲ್ಲಾ ಸಮಸ್ಯೆಗಳಿಗೆ ಹಂತ ಹಂತವಾಗಿ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ. ಇತ್ತೀಚೆಗೆ ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ ತಗುಲಿದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ ಎಂಬುದು ಸ್ವತಃ ನಾನು ಭೇಟಿ ನೀಡಿದಾಗ ಅನುಭವಕ್ಕೆ ಬಂದಿದೆ. ಅನೇಕ ಸರ್ಕಾರಿ ಶಾಲೆಗಳ ಕಟ್ಟಡ ದುರಸ್ತಿಯಾಗಬೇಕಿದ್ದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಅನುದಾನ ಮತ್ತು ಖಾಸಗಿ ವಲಯದಿಂದಲೂ ಕೂಡ ಸಹಕಾರ ಪಡೆದು ಮೂಲ ಸೌಲಭ್ಯದ ಜೊತೆಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಒತ್ತು ನೀಡುವೆ. ಹಾಸನಾಂಬೆ ಉತ್ಸವದ ಬಗ್ಗೆ ತಿಳಿದಿದ್ದೇನೆ. ಈ ಉತ್ಸವವನ್ನು ಹಿಂದಿನಂತೆಯೇ ವಿಜೃಂಭಣೆಯಿಂದ ಯಾವುದೇ ಲೋಪ ಆಗದಂತೆ ನಡೆಸಲಾಗುವುದು. ಎಲ್ಲರ ಸಹಕಾರದಿಂದ ಸರ್ವರ ಉತ್ಸವವಾಗಿಸಲು ಒತ್ತು ನೀಡಲಾಗುವುದು. ಈಗಾಗಲೇ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದೇನೆ. ಹಿಂದೆ ಆಗಿರುವ ಸಣ್ಣ ಪುಟ್ಟ ಲೋಪಗಳ ಬಗ್ಗೆ ಎಚ್ಚರ ವಹಿಸಲಾಗುವುದು. ಹೆಚ್ಚು ಭಕ್ತರು ಬಂದರೂ ಸುಲಭ ದರ್ಶನಕ್ಕೆ ಮಾರ್ಗಸೂಚಿ ರೂಪಿಸಲಾಗುವುದು. ಯಶಸ್ವಿ ಉತ್ಸವ ನಡೆಸಲು ಮೊದಲ ಆದ್ಯತೆ ನೀಡಲಾಗುವುದೆಂದರು. ನಾನು ಈ ಸರ್ಕಾರಿ ಸೇವೆಗೆ ಸೇರಿದ್ದು 2006ರಲ್ಲಿ. ನಾನು ಇತರೆ ವಿಷಯಗಳನ್ನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆನೂ ಸ್ವಲ್ಪ ಹೇಳ್ಕೊಳ್ತೇನೆ. ಇಲ್ಲಾಂದರೆ ಅದ್ರ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಎಲ್ಲರಿಗೂ ಭಾಳ ಇರ್ತದೆ. ಮೇಡಮ್ ಎಲ್ಲಿಂದ ಬಂದರು, ಏನು ಓದಿದ್ದಾರೆ, ಏನು ಮಾಡ್ತಾರೆ, ಹೇಗೆ ಬಂದರೆ ಇಲ್ಲಿ, ಎಷ್ಟೊಂದು ಪ್ರಶ್ನೆಗಳು ನಿಮ್ಮಲ್ಲೂ ಕಾಡ್ತಾ ಇರ್ತದೆ. ಏನು ಮುಚ್ಚುಮರೆ ಅಂಥದ್ದೇನೂ ಇಲ್ಲ. ಸೊ ಹಾಗೆ ಹೇಳಬೇಕು ಅಂದರೆ ತುಂಬ ಹಂಬಲ್ ಫ್ಯಾಮಿಲಿ, ಫಾರ್ಮರ್ಸ್, ರೈತರ ಕುಟುಂಬದಿಂದ ಬಂದಿರೋರು. ನಮ್ಮ ತಂದೆ ಅಷ್ಟೆಲ್ಲ ಕುಟುಂಬದಿಂದ ಅಂದರೆ ಎಲ್ಲ ತುಂಬ ದೂರ ಎಲ್ಲ ಸಂಬಂಧಿಕರಿಂದ ಎಲ್ಲ ಸೇರಿಸಿದ್ರು ನಮ್ಮ ತಂದೆ ಒಬ್ಬರೇ PUC ಪಾಸ್ ಆಗಿದ್ದು. PUC ಪಾಸ್ ಅಲ್ಲ, ಫೇಲ್ ಆಗಿದ್ದು. PUC ಫೇಲ್ ಆಗಿ ಅವರು ಒಂದು ಸಣ್ಣ ನೌಕರಿಗೆ ಸೇರಿದ್ದು. ಸೊ ಅಂಥ ಕುಟುಂಬದಿಂದ ಬಂದಿರೋರು. ಇನ್ನೆಲ್ಲ ರೈತರು ಹೊಲ ಮನೆ ತೋಟ ಗದ್ದೆ ಈ ಥರನೇ ಎಲ್ಲ ಕೆಲಸ ಮಾಡಿಕೊಂಡು ಇದ್ದವರು. ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ಡಿಸಿ ಅವರು ಉತ್ತಮ ಕೆಲಸ ಮಾಡಿ ಎಲ್ಲರ ವಿಶ್ವಾಸ ಗಳಿಸಲಿ. ಹಿಂದೆ ಚಿಕ್ಕಮಗಳೂರು ಡಿಸಿಯಾಗಿದ್ದ ಹರ್ಷಗುಪ್ತಾ ಹಾಗೂ SP ಮಧುಕರ್ ಶೆಟ್ಟಿ ಮಾದರಿ ಕೆಲಸ ಮಾಡಿದಂತೆ ನಿಮ್ಮಿಂದಲೂ ಅಂತಹ ಮಾದರಿ ಕೆಲಸ ಆಗಲಿ. ಸಂಘದ ಸಹಕಾರ ನಿಮಗೆ ಸಂಪೂರ್ಣ ಇರಲಿದೆ ಎಂದರು. ಮುಖ್ಯವಾಗಿ ಮೇಡಮ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. ತಾವು ಕೂಡ ರೈತ ಕುಟುಂಬಗಳಿಂದ ಬಂದಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ಒಂದು ಬಿಳಿಸುಳಿ ರೋಗ ಬಂದಿದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಕೆಲವು ತಂಡಗಳು ಬಂದೋಗಿದ್ದಾರೆ. ಅದು ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಏನು ಆ ತಂಡದ ಕಾರ್ಯ ನಡೀಲಿ ಅಂತೇಳಿ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ಅದ್ರ ಜೊತೆಗೇನೆ ಸಾಕಷ್ಟು ಸಮಸ್ಯೆಗಳಿದಾವೆ. ಅದು ಮುಂದಿನ ದಿನಗಳಲ್ಲಿ ತಮಗೇನು ಕೂಡ ಗೊತ್ತಾಗ್ತಾ ಹೋಗ್ತದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರೆಲ್ಲರೂ ತಮ್ಮೊಂದಿಗೆ ಸೌಹಾರ್ದಯುತವಾಗಿ ತಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆ ಇರ್ತೇವೆ. ಹಾಗೇನೆ ನಮ್ಮ ಪತ್ರಕರ್ತರಿಗೆ ಅಗತ್ಯವಾದಂಥ ಸಂದರ್ಭದಲ್ಲಿ ಅಂದರೆ ಯಾವುದೇ ಸುದ್ದಿಯ ಸಂದರ್ಭಗಳಲ್ಲಿ, ಏನಾದ್ರು ಎಮರ್ಜೆನ್ಸಿ ಯಾವುದೋ ಬೈಕ್ ತಗೊಳ್ಳೋವಂಥ ಸಂದರ್ಭಗಳಲ್ಲಿ, ಅವರು ತಮ್ಮನ್ನು ಸಂಪರ್ಕ ಮಾಡಿದಂಥ ಸಂದರ್ಭಗಳಲ್ಲಿ ಯಾವ ನಂಬರಿಗೆ ಅವರು ಸಂಪರ್ಕ ಮಾಡಬೇಕು ಅಂತ ಅವರಿಗೂ ಕೂಡ ನಿಮ್ಮಿಂದಲೂ ಕೂಡ ನಮಗೆ ಸಹಕಾರ ತುಂಬ ಅತ್ಯಗತ್ಯ ಇರ್ತದೆ. ಆ ಎರಡು ಬಿಟ್ವೀನ್ ಕೋಆರ್ಡಿನೇಷನ್ಗಳಲ್ಲಿ. ಈ ವೇಳೆ KUWJ ವಿಶೇಷ ಪ್ರತಿನಿಧಿ ರವಿ ನಾಕಲಗೂಡು, ಹಿರಿಯ ಪತ್ರಕರ್ತರಾದ RP ವೆಂಕಟೇಶ್ ಮೂರ್ತಿ, ಮಾಜಿ ಅಧ್ಯಕ್ಷೆ ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ BC ಶಶಿಧರ್ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳಿದ್ದರು. ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಮಂಗಳವಾರ ರಾತ್ರಿ ಪ್ರಶಾಂತ್ ಎಂಬುವವರಿಗೆ ಸೇರಿದ ಅಂಚಿನ ಮನೆ ಮುರಿದು ಬಿದ್ದಿರುವ ಘಟನೆ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮ ಪಂಚಾಯಿತಿಗೆ ಸೇರಿದ ಬಡಗಿ ಕೊಪ್ಪಲಿನಲ್ಲಿ ನಡೆದಿದೆ.
ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಕೂಡ ಸಂಭವಿಸಿದೆ. ಇನ್ನು ಈ ಘಟನೆಯಿಂದ ಮನೆಯಲ್ಲಿದ್ದ ದಿನಸಿ ಬಟ್ಟೆಗಳು ಸೇರಿದಂತೆ ಪೀಠೋಪಕರಣಗಳು ಮಳೆಗೆ ಆಹುತಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸದ್ಯ ವಿಷಯ ತಿಳಿದು ಮಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಪರಮೇಶ್ ಹಾಗೂ ಗ್ರಾಮ ಲೆಕ್ಕಿಗ ಮಂಜಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮನೆ ಹಾನಿಗೆ ಒಳಗಾದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಮಾಧಾನ ಪಡಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಮಳೆಯಿಂದಾಗಿ ಶಿಥಿಲಗೊಂಡಿದ್ದ ಮನೆಯ ಗೋಡೆ ಪಕ್ಕದಲ್ಲಿಯೇ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಮೇಲೆ ಮನೆ ಗೋಡೆ ಕುಸಿದು ಬಿದ್ದು ಟ್ರ್ಯಾಕ್ಟರ್ ಸಂಪೂರ್ಣ ಜಖಂಗೊಂಡಿರುವ ಘಟನೆ ತಾಲೂಕಿನ ಕಸಬಾ ಹೋಬಳಿ ಮರಸುಕೊಪ್ಪಲು ಗ್ರಾಮದಲ್ಲಿ ನಡೆದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ವರದಿಯಾಗಿದೆ. ಕತ್ತರಿಸಿದ ಮರದ ಕೊಂಬೆಗಳನ್ನು ತೆರವುಗೊಳಿಸಿದ ಕಾರಣ ಅಶುಚಿತ್ವ ಎದ್ದು ಕಾಣುತ್ತಿದ್ದು ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಕಾರಣ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಆರೋಪಿಸಿದರು. ಬೇಲೂರು ಪಟ್ಟಣದ ರೋಟರಿ ಕ್ಲಬ್ ಇರುವ ಕೆಂಪೇಗೌಡ ರಸ್ತೆಯ ಬಳಿ ಇರುವ ಶಾಲೆಗೆ ಒಗ್ಗಿಕೊಂಡಿದ್ದ ಹಳೆಯ ಮರದ ಕೊಂಬೆಗಳನ್ನು ಕಡಿದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲೆಂದರಲ್ಲಿ ಕಸ ಹಾಕಿ ಸುಮಾರು 1 ವಾರ ಕಳೆದರೂ ಅದನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟಿದ್ದು ಇದನ್ನು ರೋಟರಿ ಕ್ಲಬ್ ವತಿಯಿಂದ ಖಂಡನೆ ಮಾಡಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ರೋಟರಿ ಕ್ಲಬ್ನ ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್, ಈ ಹಿಂದೆ ಒಣಗಿದ ಮರವೊಂದು ಶಾಲೆಗೆ ಬಾಗಿದ ಹಿನ್ನೆಲೆ ಆಗುವ ಅಪಾಯ ಕುರಿತು ಪತ್ರಿಕೆಗಳಲ್ಲಿ ಬಂದ ಸುದ್ದಿ ನಂತರ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಅದನ್ನು ತೆರವುಗೊಳಿಸಿದರು. ಆದರೆ ಮರದ ಕೊಂಬೆಗಳನ್ನು ಅಲ್ಲಿಯೇ ಬಿಟ್ಟಿರುವುದು ತರವಲ್ಲ. ಇದು ಹಾಕಿ 1 ವಾರ ಕಳೆದರೂ ತೆರವು ಮಾಡಿಲ್ಲ. ಕೂಡಲೇ ಇದನ್ನು ತೆರವು ಮಾಡುವಂತೆ ಆಗ್ರಹಿಸಿದರು. ನಮಗೆ ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ನಮ್ಮ ಬೇಲೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು 8 ದಿನಗಳ ಹಿಂದೆ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಬಂದಿತ್ತು. ಶಾಲೆ ಮೇಲೆ ಬೀಳೋ ಸ್ಥಿತಿಯಲ್ಲಿರ್ತಕ್ಕಂಥ ಮರ ಅಂತಕ್ಕಂಥ ವಿಷಯ ನೋಡಿದ ಮೇಲೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಕೊಡೋದು 8 ದಿನದಿಂದ ಈ ರೀತಿ ಹಾಕಿ ಹೋಗಿದ್ದಾರೆ. ನಮ್ಮ ರೋಟರಿ ಸಂಸ್ಥೆಗೆ ನಮ್ಮದು ಪ್ರತಿ ಮಂಗಳವಾರ ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ಗೆ ಹೋಗದ ರೀತಿಯಲ್ಲಿ ಬಾಗಿಲಿನಲ್ಲಿ ಅಡ್ಡವಾಗಿ ಹಾಕಿದ್ರು. ಅದನ್ನು ಇವತ್ತು ನಾವು ತೆಗೆದು ಕ್ಲೀನ್ ಮಾಡಿದ್ದೀವಿ ನಮ್ಮ ರೋಟರಿ ಸಂಸ್ಥೆ ಸದಸ್ಯರೆಲ್ಲರೂ. ಸೊ ಇದು ನಮ್ಮ ಬೇಲೂರು ತಾಲೂಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದೊಂದಲ್ಲ, ತುಂಬ ಅಧ್ವಾನಗಳಿದೆ. ಈಗೊಂದು 15 ದಿನದ ಮೊದಲು ನಾನು ಇದೇ ರೀತಿ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ, ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿಬಿ ಶಿವರಾಜ್, ರೋಟರಿ ಕ್ಲಬ್ ಅಧ್ಯಕ್ಷ ಶಂಭುಗೌಡ, ಮೊಗಪ್ಪಗೌಡ, ಯೋಗೇಶ್ ಗೌಡ, ಸಂದೇಶ್, ಗಣೇಶ್, ಎಚ್ಕೆ ರಮೇಶ್, ನಾರಾಯಣಸ್ವಾಮಿ ಇದ್ದರು. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡರವರು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜವನ್ನು ಅವಹೇಳನ ಮಾಡಿದ್ದನ್ನು ವಿರೋಧಿಸಿ ಇವರನ್ನ ಪಕ್ಷದಿಂದ ಉಚ್ಚಾಟಿಸಲು ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಮೀರ್ ಅಹಮದ್ ಮಾತನಾಡಿ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡರವರು ತಮ್ಮ ಕ್ಷೇತ್ರದ ಮುಸ್ಲಿಂ ರೈತರು ಬಗರ್ ಹುಕುಂ ಭೂಮಿಗಾಗಿ ಸಲ್ಲಿಸಿರುವ ಅರ್ಜಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಅವರನ್ನ ನೇಣಿಗೆ ಏರಿಸುತ್ತೇನೆ ಎಂಬ ಬೆದರಿಕೆ ಮಾತುಗಳು ಬಹಿರಂಗವಾಗಿ ಮುಸಲ್ಮಾನ್ ಸಮಾಜದವರಿಗೆ ಹಾಗೂ ಸಂವಿಧಾನ ವಿರೋಧವಾದ ಹೇಳಿಕೆಯಾಗಿದ್ದು ಇದನ್ನು ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡಿಸುತ್ತದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡಲೇ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡರವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಮತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಸಲ್ಲಿಸುತ್ತಾ ಇದರ ಉದ್ದೇಶ ಏನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶ್ರೀ ಶಾಸಕರು ರಮೇಶ್ ಸಿದ್ದೇಗೌಡರವರು ಮುಸಲ್ಮಾನ್ ಬಗ್ಗೆ ಅವಹೇಳನಕಾರಿ ಹೇಳುವ ಬಗ್ಗೆ ಇದರ ವಿರುದ್ಧ ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳುವ ಉದ್ದೇಶ. ಅವರು ಒಂದು ಭೂ ಪರಿವರ್ತನೆ ವಿಚಾರವಾಗಿ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಸರ್ಕಾರಿ ಜಮೀನಲ್ಲಿ ಭೂ ಪರಿವರ್ತನೆ ಮಾಡಿಕೊಡ್ಬೇಡಿ ಅಂತ ಸಾಬ್ರುಗಳಿಗೆ ಅಂತ ಈ ಪದವನ್ನು ಬಳಸಿದ್ದಾರೆ. ಇದು ಸಂವಿಧಾನ ವಿರೋಧಿ. ಮತ್ತು ಏನು ಅವರು ಪ್ರಮಾಣ ವಚನ ಮಾಡಿದರು ಅದು ಕೂಡ ವಿರುದ್ಧ ಆಗಿರುತ್ತೆ. ಇದನ್ನು ತೀವ್ರವಾಗಿ ರಾಜ್ಯದಂಥ ಮುಸಲ್ಮಾನರಿಗೆ ತೀವ್ರ ನೋವಾಗಿದ್ದು ಇನ್ನು ಖಂಡಿಸ್ತಾ ಇದ್ದೀವಿ. ಕೂಡಲೇ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸಿ ಶಾಸಕರು ಆದಷ್ಟು ಬೇಗ ಕ್ಷಮೆಯಾಚನೆ ಮಾಡಬೇಕು ಮುಸಲ್ಮಾನರ ಪರವಾಗಿ. ಮತ್ತು ಏನು ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಬಿಳಿ ಸುಳಿ ರೋಗ ನಿಯಂತ್ರಿಸಲು ಅಧ್ಯಯನಕ್ಕೆ ತಜ್ಞರ ತಂಡ ಮಂಗಳವಾರ ಜಿಲ್ಲೆಯ ವಿವಿಧ ಆಯ್ದ ಪ್ರದೇಶಗಳಿಗೆ ಭೇಟಿ ನೀಡಿ ಮಣ್ಣಿನ ಮಾದರಿ, ಬಿತ್ತನೆ ಬೀಜ ಇತ್ಯಾದಿಗಳ ಮಾದರಿಯನ್ನ ತೆಗೆದುಕೊಂಡಿದ್ದು ಇದನ್ನು ಪರೀಕ್ಷೆಗೆ ಒಳಪಡಿಸಿ 15 ದಿನಗಳಲ್ಲಿ ವಿಸ್ತೃತ ವರದಿ ನೀಡಲಿದ್ದಾರೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿಂದು ಬಿಳಿಸುಳಿ ರೋಗ ವೀಕ್ಷಣೆಗೆ ಜಿಲ್ಲೆಯ ಆಲೂರು, ಹೊಳೆನರಸೀಪುರ, ಅರಕಲಗೂಡು, ಬೇಲೂರು ತಾಲೂಕಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿರುವ ಕೇಂದ್ರದ ವಿಜ್ಞಾನಿಗಳ ತಂಡದೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಳಿಸುಳಿ ರೋಗ ನಿಯಂತ್ರಿಸಲು ಅಧ್ಯಯನಕ್ಕಾಗಿ ತಜ್ಞರ ತಂಡವನ್ನು ಜಿಲ್ಲೆಗೆ ಕಳುಹಿಸಿಕೊಡುವಂತೆ ಕೇಂದ್ರ ಕೃಷಿ ಸಚಿವರಲ್ಲಿ ಮನವಿ ಮಾಡಲಾಗಿತ್ತು. ಅದರಂತೆ ತಜ್ಞರ ತಂಡ ಜಿಲ್ಲೆಯ ವಿವಿಧ ಆಯ್ದ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ. ಬಿಳಿಸುಳಿ ರೋಗ ನಿಯಂತ್ರಿಸಲು ತಜ್ಞರ ತಂಡ ವರದಿಯನ್ನ ಸಲ್ಲಿಸಿದ ನಂತರ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಅನುಸರಿಸಬೇಕಾದ ಸೂಕ್ತ ಕ್ರಮಗಳನ್ನು ಕುರಿತು ಕೇಂದ್ರ
ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನು ನಡೆಸಿ ವರದಿಯಲ್ಲಿ ನೀಡುವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲು ಕ್ರಮ ಕೈಗೊಳ್ಳಲಾಗುವುದು. ಮೆಕ್ಕೆಜೋಳಕ್ಕೆ ಸಂಬಂಧಿಸಿದಂತೆ ಪ್ರಾದೇಶಿಕ ಕೇಂದ್ರವನ್ನು ಹಾಸನ ಜಿಲ್ಲೆಗೆ ಮಾಡಿಕೊಡುವಂತೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಡುವುದಾಗಿ, ಇದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಮೆಕ್ಕೆಜೋಳ ಬೆಳೆಗಾರರಿಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು. ಮೆಕ್ಕೆಜೋಳದ ಒಂದು ರೈತರಿಗೆ ತುಂಬ ಸಮಸ್ಯೆ ಉಂಟಾಗಿತ್ತು. ಕಳೆದ ಒಂದು ತಿಂಗಳಿಂದ ನಾವು ನಮ್ಮ ಕೃಷಿ ಇಲಾಖೆಯ JD ಆಗಿರ್ಬೋದು, ನಮ್ಮ DDs ಎಲ್ಲ ಒಂದು ಸಭೆಯನ್ನು ಮಾಡಿದ್ವಿ. ಅದಾದ ನಂತರ ನಮಗೆ ಸಲಹೆ ಬಂದಿದ್ದು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಸಚಿವರಲ್ಲಿ ಮನವಿ ಮಾಡಿ ಒಂದು ರಿಸರ್ಚ್ ಟೀಮನ್ನು ಕಳಿಸ್ಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗಿದೆ ಅಂತ ಒಂದು ಮನವಿ ಮಾಡಿದ್ದೆ. ಅವರಿಗೆ ಕೈ ಮುಗಿದು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂತೇಳಿದ್ರೆ ಕಳೆದ ಒಂದು 4 ದಿನದ ಮುಂಚೆ ನಾನು ಒಂದು ಮನವಿ ಮಾಡಿದ್ದಕ್ಕೆ ಇವತ್ತು ದೆಹಲಿಯಿಂದ ಒಂದು ರಿಸರ್ಚ್ ಟೀಮನ್ನು ಕಳಿಸಿ ಸುಮಾರು ಹಾಸನ, ಹೊಳೆನರಸೀಪುರ ಹಾಗೂ ಆಲೂರು ಭಾಗದಲ್ಲಿ ಮತ್ತು ಬೇಲೂರು ಭಾಗದಲ್ಲಿ ಈ ಒಂದು 4 ತಾಲೂಕಿನಲ್ಲಿ ಆಯ್ದ ಭಾಗಗಳಲ್ಲಿ ಎಲ್ಲಿ ಅತಿ ಹೆಚ್ಚು ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ ಅದನ್ನು ಒಂದು ಸರ್ವೆ ಮಾಡಿದ್ದಾರೆ ಮತ್ತು ಒಂದಷ್ಟು ಸ್ಯಾಂಪಲ್ಸ್ನ ತೊಗೊಂಡೋಗಿದ್ದಾರೆ. ಅದು ಮಣ್ಣಾಗಿರ್ಬೋದು, ಅದೊಂದು ಬೀಜ ಆಗಿರ್ಬೋದು, ಒಂದು ಸ್ಯಾಂಪಲ್ಸ್ ತೊಗೊಂಡೋಗಿ ಇನ್ನೊಂದು ಸುಮಾರು 15 ದಿನದಲ್ಲಿ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನು ರಿಸರ್ಚ್ ಸೆಂಟ್ರಿಗೆ ಅವರು ಕೊಡ್ತಾರೆ. ICRಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಕೇಂದ್ರ ಸಚಿವರನ್ನ ಮನವಿಯನ್ನು ಮಾಡಿ ಅದನ್ನು ಸೂಕ್ತ ಏನು ಕ್ರಮಗಳನ್ನು ಅನುಸರಿಸಬೇಕು ಅದನ್ನು ಕೇಂದ್ರ ಹಾಗೂ ರಾಜ್ಯ ಎರಡೂ ಕೃಷಿ ಇಲಾಖೆಗಳ ನಡುವೆಯಲ್ಲಿ ಒಂದು ಸಮನ್ವಯತೆಯನ್ನು ನಡೆಸಿ ಯಾವ ರೀತಿ ಅವರು ಕೊಡುವಂತಹ ಮುಂಜಾಗ್ರತಾ ಕ್ರಮ ಆಗಿರ್ಬೋದು. ಈ ವೇಳೆಯಲ್ಲಿ ಹೈದರಾಬಾದ್ನ ನೋಡಲ್ ಅಧಿಕಾರಿ ಡಾ ಸುನಿಲ್ ನೀಲಂ, ಹೈದರಾಬಾದ್ ಕೇಂದ್ರದ ಮೆಕ್ಕೆಜೋಳ ರೋಗಶಾಸ್ತ್ರಜ್ಞ ಡಾ ಮಲ್ಲಿಕಾರ್ಜುನ್, ಮಂಡ್ಯ ಕೇಂದ್ರ ಮೆಕ್ಕೆಜೋಳ ರೋಗಶಾಸ್ತ್ರಜ್ಞ ಡಾ ಇ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಮಿಕ ಕಾನೂನುಗಳಲ್ಲಿ ಬಂಡವಾಳಿಗರ ಪರವಾದ ತಿದ್ದುಪಡಿಗಳನ್ನು ಮಾಡದಿರಲು ಒತ್ತಾಯಿಸಿ ಕಾರ್ಮಿಕ ಇಲಾಖೆ ಉಪಕಾರ್ಮಿಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಿಐಟಿಯು ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಎಂಬ ನೆಪದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಕಾರ್ಪೊರೇಟ್ ಬಂಡವಾಳಿಗರು ಹಾಗೂ ಕೇಂದ್ರ ಸರ್ಕಾರವು ಹಲವು ರೀತಿಯ ಒತ್ತಡಗಳನ್ನು ಹೇರುವ ಮೂಲಕ ರಾಜ್ಯದಲ್ಲಿ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಪ್ರಯತ್ನಗಳನ್ನು ಮಾಡುತ್ತಿರುವುದು ಬಹಿರಂಗವಾಗಿದೆ. ಈ ತಿದ್ದುಪಡಿಗಳು ಜಾರಿಯಾದಲ್ಲಿ ರಾಜ್ಯದ ಬಹುಸಂಖ್ಯೆಯ ಸಂಘಟಿತ, ಅಸಂಘಟಿತ ಕಾರ್ಮಿಕರು ಹಾಗೂ ದುಡಿಯುವ ಜನ ಕಾನೂನುಗಳ ರಕ್ಷಣೆಯಿಂದ ಹೊರಗಾಗುತ್ತಾರೆ ಹಾಗೂ ಈಗಾಗಲೇ ಉದ್ಯೋಗದಲ್ಲಿರುವ ಕಾರ್ಮಿಕರು ಕೆಲಸ ಕಳೆದುಕೊಳ್ಳುವ ಸಂಭವಗಳು ಹೆಚ್ಚಾಗುತ್ತದೆ. ಆದುದರಿಂದ ಕಾರ್ಮಿಕರ ಹಿತವನ್ನು ರಕ್ಷಿಸಲು ಸರ್ಕಾರವು ದೃಢ ನಿಲುವುಗಳನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಸಿಐಟಿನ ಕರ್ನಾಟಕ ಸಮಿತಿಯ ತೀರ್ಮಾನದ ಭಾಗವಾಗಿ ಕರ್ನಾಟಕದ ಎಲ್ಲ ತಾಲೂಕುಗಳಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಕಚೇರಿಗಳ ಮುಂದೆ ಕಾರ್ಮಿಕರು ಪ್ರತಿಭಟನೆ ಮಾಡಿ ಮನವಿ ಕೊಡ್ತಾಯಿದೆ. ಉದ್ದೇಶ ಏನಂದರೆ, ಈಗ ಕೇಂದ್ರ ಸರ್ಕಾರ ಎಲ್ಲ ಕಾರ್ಮಿಕ ಇರೋಗಿದ್ದಂಥ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿ 4 ಸಂಹಿತೆಗಳನ್ನಾಗಿ ಮಾಡಲಾಗ್ತದೆ. ಈ 4 ಸಂಹಿತೆಗಳು ಮಾಡೋದ್ರ ಹಿಂದೆ ಇರತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಉದ್ದೇಶ ಕೇವಲ ಬಂಡವಾಳಿಗರಿಗೆ, ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು. ಸೊ ಇದುವರೆಗೆ ಇದ್ದಂಥ ಕಾನೂನುಗಳ ಪ್ರಕಾರ ಕಾರ್ಮಿಕರಿಗೆ ಏನೇ ಸಮಸ್ಯೆ ಆಯಿತು, ಸಂಬಳ ಸಿಗಲಿಲ್ಲ, ಕೆಲಸ ತೆಗೆದುಹಾಕಿದ್ರು ಅಂತಂದರೆ ಕಾರ್ಮಿಕ ಇಲಾಖೆ ಮುಖಾಂತರ, ಕಾರ್ಮಿಕ ಕಾನೂನುಗಳ ಮುಖಾಂತರ ಅವ್ರ ರಕ್ಷಣೆ ಕೊಡಲಿಕ್ಕೆ ಅವಕಾಶ ಇದೆ. ಈ 4 ಸಂಹಿತೆಗಳ ಜಾರಿ ಆದರೆ ಕಾರ್ಮಿಕ ಇಲಾಖೆಯನ್ನು ಸಂಪೂರ್ಣವಾಗಿ ಇಲಾಖೆಯ ಇದನ್ನೇ ತೆಗೆದುಹಾಕಿ ಅದನ್ನ ಫೆಸಿಲಿಟೇಟ್ ಅಂತ ತಂದು ನಿಲ್ಲಿಸಲಾಗ್ತಾ ಇದೆ. ಈ ವೇಳೆ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ KT ಹೊನ್ನೇಗೌಡ, ಆಸ್ಪತ್ರೆ ಕಾರ್ಮಿಕರ ಸಂಘದ ಸದಸ್ಯರಾದ ಮಹದೇವಯ್ಯ, ಸರೋಜಮ್ಮ, ವೇದಾವತಿ ಸೇರಿದಂತೆ ಇತರರಿದ್ದರು. ಮಂಗಳವಾರ ಸುರಿದ ಭಾರೀ ಗಾಳಿ ಮಳೆಗೆ ವಾಸದ ಮನೆ ಕುಸಿತ ಕಂಡಿದ್ದು, ಮಕ್ಕಳು ಸೇರಿದಂತೆ 4 ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿಯ ಕೇಶವನಗರದಲ್ಲಿ ನಡೆದಿದೆ. ಲತಾ ಎಂಬ ಮಹಿಳೆ ತಮ್ಮ 3 ಮಕ್ಕಳೊಂದಿಗೆ ವಾಸವಿದ್ದ ಮನೆ ಸಂಪೂರ್ಣ ಕುಸಿದು ಬಿದ್ದಿದ್ದು, ಮನೆಯೊಳಗಿದ್ದ ಸಾಮಗ್ರಿಗಳು ಮಳೆ ನೀರಿನಲ್ಲಿ ಕೊಯ್ದು ಹೋಗಿವೆ. ಮನೆಯ ಹೆಂಚಿನ ಅಡಿಯಲ್ಲಿ ಮಕ್ಕಳ ಶಾಲಾ ಸಮವಸ್ತ್ರ ಸಿಲುಕಿಕೊಂಡಿದ್ದು, ಮಕ್ಕಳ ಬಟ್ಟೆಗಳನ್ನು ಹೊರತೆಗೆಯಲು ಮಹಿಳೆ ಪರದಾಡಿದರು. ಯಾರೂ ಇಲ್ಲದ ವೇಳೆ ಮನೆ ಕುಸಿದಿರುವುದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಲಗಿದ್ದ ವೇಳೆ ಅಥವಾ ಮಕ್ಕಳು ಶಾಲೆಯಿಂದ ಬಂದ ವೇಳೆ ಈ ಘಟನೆ ಸಂಭವಿಸಿದ್ರೆ ಪರಿಸ್ಥಿತಿ ಅತ್ಯಂತ ಘೋರವಾಗಿರುತ್ತಿತ್ತು ಎಂದು ನೆರೆಹೊರೆಯವರು ತಿಳಿಸಿದ್ದಾರೆ. ಇನ್ನು ಈ ವೇಳೆ ಲತಾ ಮಾತನಾಡಿ, ಭಾರೀ ಗಾಳಿ ಮಳೆಗೆ ಮನೆ ಬಿದ್ದು ಹೋಗಿದ್ದು ಜೀವನ ನಡೆಸಲು ಮನೆ ಇಲ್ಲದಂತಾಗಿದೆ. ರೇಷನ್ ಕಾರ್ಡ್ ಕೂಡ ಇಲ್ಲದೆ ಇರುವುದರಿಂದ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ವಾಸಕ್ಕೆ ಮನೆ ಹಾಗೂ ರೇಷನ್ ಕಾರ್ಡ್ ಒದಗಿಸುವ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇನೆ ಎಂದರು. ಗಂಡೆ ಇಲ್ಲ ಸರ್, ಬಿಟ್ಟು ಹೋಗಿದ್ದಾರೆ. 3 ಮಕ್ಕಳು ಸಾಕೊಂಡು ನಾನು ಒಬ್ಬಳೇ ಜೀವನ ಮಾಡ್ತಿರೋ ಸರ್, ನನಗೆ ಯಾರು ಇಲ್ಲ. ಅದೇ ಗಂಡ ಇಲ್ಲ, ಬಿಟ್ಟೋಗಿ 4 ವರ್ಷ ಆಯ್ತು ಸರ್. ನಾನು 3 ಮಕ್ಕಳು ಸಾಕೊಂಡು ನಾನೇ ಇಲ್ಲಿ ಒಬ್ಬಳೇ ಜೀವನ ಮಾಡ್ತಿರೋ ಸರ್. ಈ ಮನೆ ಒಳಗಡೆ ಇಲ್ಲ ಸರ್, ಈ ಗುಡ್ಲು ಮನೆ ನಾನು ಒಬ್ಬಳೇ ಈ ಮಗು ಕರ್ಕೊಂಡಿರೋದು ಸರ್. ಇವಾಗ ಬಿದ್ದು ಹೋಗಿದ್ದಲ್ಲ ಸರ್, ನಾನು ಎಲ್ಲಿರ್ಬೇಕು ಹೇಳಿ.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ರಾಜೀನಾಮೆಗೆ ಆಗ್ರಹಿಸಿ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ಮಂಡಲದ ವತಿಯಿಂದ ತೀವ್ರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು ಖಂಡಿಸಿದರು. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ರಾಜ್ಯದ ಜನತೆ ಬೇಸರಗೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯಬೇಕು ಎಂದು ಒತ್ತಾಯಿಸಿದರು. ಆಶ್ರಯ ಯೋಜನೆಯಡಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆಗುತ್ತದೆ ಎಂದು ಕಾಂಗ್ರೆಸ್ ಹಿರಿಯ ಶಾಸಕರು ಆದಂತಹ BR ಪಾಟೀಲ್ ಅವರ ಹೇಳಿಕೆ ನೀಡಿರುವಂತಹ ಈ ಆಶ್ರಯ ಯೋಜನೆಯ ಹಗರಣಕ್ಕೆ ನೇರ ಕಾರಣವಾಗಿರುವ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡಬೇಕು ಮತ್ತು ಈ ಪ್ರಕರಣ ನ್ಯಾಯಾಂಗ ತನಿಖೆ ಒಳಪಡಿಸಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಬೀರೇಶ್ವರಯ್ಯ ಭವನದ ಮುಂದುವರೆದ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ AR ಕೃಷ್ಣಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ನಮ್ಮ ಸಂಸದರಾಗಿದ್ದ ಧ್ರುವನಾರಾಯಣರವರು ಸಿಎಂ ಸಿದ್ದರಾಮಯ್ಯನವರನ್ನು ಒತ್ತಾಯಿಸಿ 1 ಕೋಟಿ ಅನುದಾನವನ್ನು ಕೊಡಿಸಿದ್ದ ಹಿನ್ನೆಲೆ ಭವನದ ಕಾಮಗಾರಿ ಇಲ್ಲಿವರೆಗೆ ನಡೆದಿದ್ದು, ಇನ್ನುಳಿದ ಕಾಮಗಾರಿ ಪೂರ್ಣಗೊಳಿಸಲು 50 ಲಕ್ಷ ಅನುದಾನವನ್ನು ಕೊಟ್ಟು ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. 1 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. 2021ರಲ್ಲಿ ಶಾಸಕರು 10 ಲಕ್ಷ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಅಲ್ವಾ ಹೇಳ್ತಾರೆ. ಅದು ಸದ್ಬಳಕೆ ಮಾಡ್ಕೊಂಡಿರೋ ನನಗೆ ಗೊತ್ತಿಲ್ಲ, ಸದ್ಬಳಕೆ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ 1 + 10 1 10 + 50 1 60. ಇನ್ನು ಸ್ವಲ್ಪ ಅನುದಾನ ಬೇಕಾಗ್ಬೋದು. ಕೊಟ್ಟಿರ್ತಕ್ಕಂಥ ಸದ್ಬಳಕೆ ಮಾಡ್ಬೋದು, ಸದುಪಯೋಗವಾಗಿ ಅದನ್ನು ನಿರ್ವಹಣೆ ಮಾಡಿ. ಯಾರ ಮುಖಾಂತರ ನೀವು ಮಾಡಿಸಿದ್ರೆ ಗೊತ್ತಿಲ್ಲ. ಸ್ಟ್ರಕ್ಚರ್ಗಳು ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಯಾರೇ ಆರ್ಕಿಟೆಕ್ಚರ್ ಮಾಡಿ ಪ್ಲ್ಯಾನ್ ಮಾಡಿರೋದಿರಲ್ಲ, ಅವರು ಮುಂದುವರೆದ ಭಾಗ ಈಗ ಮಾಡಿಸಿರೋದೇ ಜಾಸ್ತಿ. ಈ ಅನುದಾನಗಳ 50 ಲಕ್ಷದಲ್ಲಿ ನೀವು ರೂಮನ್ನು ಆಮೇಲೆ ಬಿಟ್ಟು ಮನೆಗೆ ಆಟೋ ಮಾಡ್ತೀವಿ. ಸಭಾಂಗಣ ಡೈನಿಂಗ್ ಇದನ್ನ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ರೇಖಾ ರಮೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಚಂದ್ರು, ಸದಸ್ಯರಾದ ಸುಮಾ ಸುಬ್ಬಣ್ಣ, ಮಾನಸ ಪ್ರಭುಸ್ವಾಮಿ ಸೇರಿದಂತೆ ಇತರರಿದ್ದರು. ಕ್ಷೇತ್ರದ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯರಾದ ದೊಡ್ಡಸ್ವಾಮಿಗೌಡರನ್ನ ಬೆಂಬಲಿಸುವ ಮೂಲಕ ಚುನಾವಣಾ ಕಣದಿಂದ ನಿವೃತ್ತಿಯಾಗಿದ್ದೇನೆ ಎಂದು ಎಂಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಎಸ್ ಸಿದ್ದೇಗೌಡ ತಿಳಿಸಿದರು. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ತತ್ವ ಸಿದ್ಧಾಂತದ ಆದೇಶದ ಮೇರೆಗೆ ಚುನಾವಣೆಯಿಂದ ನಿವೃತ್ತಿ ಹೊಂದಿ ನಮ್ಮ ಪಕ್ಷದ ಅಭ್ಯರ್ಥಿ ದೊಡ್ಡಸ್ವಾಮಿಗೌಡರಿಗೆ ಸಂಪೂರ್ಣ ಬೆಂಬಲ ನೀಡಿದ್ದು, ಅವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಲು KR ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಪ್ರತಿನಿಧಿಗಳು ಒಟ್ಟಾಗಿ ನಿಲ್ಲಬೇಕೆಂದು ತಿಳಿಸಿದರು. ನಾನು ಸ್ಪರ್ಧೆ ಮಾಡಿದ್ದೆ. ಈ ಸ್ಪರ್ಧೆಯಿಂದ ನಾನು ಪಕ್ಷದ ಆದೇಶದ ಮೇರೆಗೆ ಕಣದಲ್ಲಿ ಇರತಕ್ಕಂತಹ ದೊಡ್ಡಸ್ವಾಮಿಗೌಡರಿಗೆ ನಾನು ಮತ್ತು ನನ್ನ ಜೊತೆಲಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲರೂ ಸೇರಿ ಮತವನ್ನು ಕೊಟ್ಟು ಗೆಲ್ಲಿಸಬೇಕೆಂದು, ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು, ಬ್ಯಾಂಕಿನ ಅಭಿವೃದ್ಧಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ತಿಳಿದು ನಾನು ಕಣದಿಂದ ನಿವೃತ್ತಿ ಆಗುತ್ತಾ ಇದ್ದೇನೆ ಎಂದು ಘೋಷಿಸ್ತೇನೆ. ಮತ್ತು ದೊಡ್ಡಸ್ವಾಮಿಗೌಡರವರು ಈ ಚುನಾವಣೆಗೆ ನಿಂತು ನಾವು 15 ಜನ ಪ್ರತಿನಿಧಿಗಳು ಕೃಷ್ಣರಾಜನಗರ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಪ್ರತಿನಿಧಿಗಳು ಒಂದೇ ಕಡೆ ಇದ್ದು ಅವರನ್ನು ಆಯ್ಕೆ ಮಾಡಬೇಕೆಂದು ನಾವೆಲ್ಲರೂ ಒಮ್ಮತವಾಗಿ ಈ ತಮ್ಮ ಮಾರಕಾಸ್ತ್ರಗಳಿಂದ ಕೊಚ್ಚಿ 3 ಬರ್ಬರವಾಗಿ ಹತ್ಯೆಗೈದ ಘಟನೆ ಕಲಬುರಗಿಯ ಹೊರವಲಯದ ಪಟ್ನಾ ಗ್ರಾಮದಲ್ಲಿ ನಡೆದಿದೆ. ಹತ್ಯೆಗೀಡಾದವರನ್ನ ಸಿದ್ದಾರೂಢ, ಜಗದೀಶ್ ಮತ್ತು ರಾಮಚಂದ್ರ ಎಂದು ಗುರುತಿಸಲಾಗಿದೆ. 3 ಜನ ಸಂಬಂಧಿಕರಾಗಿದ್ದು ಡಾಬಾ ನಡೆಸುತ್ತಿದ್ದರು. ಡಾಬಾದಲ್ಲಿ ಕೆಲಸ ಮಾಡುತ್ತಿದ್ದಾಗ ದುಷ್ಕರ್ಮಿಗಳು 3ರನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಹಳೆಯ ವೈಷಮ್ಯದಿಂದ ಕೊಲೆ ನಡೆದಿದೆ ಎನ್ನಲಾಗಿದೆ. ಈ ಸಂಬಂಧ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮಚಂದ್ರ, ಈ ಜಗದೀಶ್ ಮತ್ತು ರಾಮಚಂದ್ರನವರು ಏನು ಮೃತ ಸಿದ್ದಾರೂಢ ಅವರ ಸಂಬಂಧಿಕರಾಗಬೇಕು ಮತ್ತು ಜಗದೀಶ್ ಮತ್ತು ಸಿದ್ದಾರೂಢ ಒಂದು ಹಳೆಯ ಕೊಲೆ ಪ್ರಕರಣದಲ್ಲಿ ಕೂಡ ಆರೋಪಿಸಿದರು. ಈ ಘಟನೆಗೆ ನಾವು ಹಿನ್ನೆಲೆಯನ್ನು ಹುಡುಕಿದಾಗ ಮೂಲತಃ ಇದಕ್ಕೆ ಕಾರಣ ಆಗಿರುವುದು 2 ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ 2 ಕುಟುಂಬಗಳು ಒಂದೇ ಕಮ್ಯುನಿಟಿಗೆ ಸೇರಿದವರಾಗಿದ್ದಾರೆ ಮತ್ತು ಒಂದೇ ಗ್ರಾಮದವರು. ಇವರು ಸಬರ್ಬನ್ ಲಿಮಿಟ್ಸ್ ಅಲ್ಲಿರುವ ಪಟ್ನಾ ಗ್ರಾಮದವರಿದ್ದಾರೆ. 2 ಕುಟುಂಬಗಳ ನಡುವೆ ಒಂದು ವೈಷಮ್ಯ ಇದೆ ಮತ್ತು ಕಳೆದ ವರ್ಷ ಏನು ಇದರಲ್ಲಿ ಆರೋಪಿಗಳ ಒಬ್ಬ
ಸಹೋದರ ಅಲ್ಲಿ ಇವ್ರದ್ದು ಮೃತರ ಒಂದು ದಾಬಾ ಇದೆ. ದಾಬಾದಲ್ಲಿ ಇವನು ಏನು ಆರ್ಡರ್ ಮಾಡಿರ್ತಾರೆ, ಅದು ಹಣ ಕೇಳಿದಾಗ, ಬಿಲ್ ಕೊಡ್ಲಿಕ್ಕೆ ಕೇಳಿದಾಗ ಗಲಾಟೆ ಆಗುತ್ತೆ. ನಂತರ ಅಲ್ಲಿ ರಾಬರಿ ಕೂಡ ಮಾಡಿದ್ದಾರೆ, ಡಕಾಟಿ ಕೂಡ ಆಗಿದೆ. ಅದರಲ್ಲಿ ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಯಾರು ಬಂಧಿಸುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅವರಿಗೆ ಖಾಲಿ ಗುಂಡು ಹೊಡೆದು ಕೂಡ ಅದನ್ನು ಮಾಡಿದ್ದಾರೆ. ಅದರ ನಂತರ ಆರೋಪಿಗಳು ಹೊರಗಡೆ ಬಂದ ನಂತರ ಒಬ್ಬ ಆರೋಪಿಗೆ ಕೆಆರ್ನಗರ ನ್ಯಾಯಾಲಯದಲ್ಲಿ ಜುಲೈ 12ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ ಎಂದು ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಸಿ ಅರವಿಂದ್ ತಿಳಿಸಿದರು. ಪಟ್ಟಣದ ನ್ಯಾಯಾಲಯದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಜುಲೈ 12ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದ್ದು, ಕಡಿಮೆ ಖರ್ಚಿನಲ್ಲಿ ಸಾರ್ವಜನಿಕರಿಗೆ ಶೀಘ್ರ ನ್ಯಾಯ ಒದಗಿಸುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದರು. ದಿನಾಂಕ 21/3/25ರಂದು ಒಂದು ನೋಟಿಫಿಕೇಶನ್ ಮಾಡಿದೆ. ಇದೇ ತಿಂಗಳು 12/7/25ಕ್ಕೆ ರಾಷ್ಟ್ರೀಯ ಲೋಕ ಅದಾಲತ್ ಮಾಡಬೇಕು ಅಂತ ಇದೆ. ಆ ರಾಷ್ಟ್ರೀಯ ಲೋಕ ಅದಾಲತ್ ಯಾಕೆ ಮಾಡಬೇಕು ಅಂತಂದರೆ, ಈಗ ನ್ಯಾಯಾಲಯದಲ್ಲಿ ಸುಮಾರು ಕೇಸುಗಳು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರುತ್ತದೆ. ಅದನ್ನು ಲೋಕ ಅದಾಲತ್ ಮೂಲಕ ರಾಜಿ ಮಾಡಿಕೊಂಡ್ರೆ ಅವರಿಗೆ ಸಮಯ ಮತ್ತು ಹಣಕಾಸು ಹಣ ಉಳಿಯುತ್ತದೆ ಮತ್ತು ಬಾಂಧವ್ಯ ಸಹ ಬೆಳೀತದೆ. ಅಲ್ಲಿ ಕರ್ನಾಟಕ ರಾಜ್ಯ ಸೇವಾ ಪ್ರಾಧಿಕಾರದವರು ಎಂತೆಂಥ ಕೇಸ್ಗಳನ್ನು ರಾಜಿ ಮಾಡ್ಕೊಳ್ಬೋದು ಅಂತಂದರೆ, ಚೆಕ್ಕು ಅಮಾನ್ಯ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಬೋದು, ಮತ್ತು ಹಣಕಾಸು ವಸೂಲಾತಿ ಪ್ರಕರಣಗಳನ್ನು ರಾಜಿ ಮಾಡ್ಕೋಬೋದು, ಮತ್ತು ಲೇಬರ್ ಡಿಸ್ಪ್ಯೂಟ್ಸನ್ನು ರಾಜಿ ಮಾಡ್ಕೋಬೋದು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಸ್ ಇದ್ದರೆ ಅದನ್ನು ಮಾಡ್ಕೋಬೋದು, ಮತ್ತು ದಾಂಪತ್ಯ ಜೀವನ ವಿಚ್ಛೇದನ ಹೊರತುಪಡಿಸಿ ದಾಂಪತ್ಯ ಜೀವನ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಎಲ್ಲವೂ ಸಹ ರಾಜಿ ಮಾಡ್ಕೋಬೋದು. ಅದೇ ರೀತಿ ವಿಭಾಗಕ್ಕಾಗಿ ಕೇಸ್ ಹಾಕಿರ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಹಾಕಿರ್ತಾರೆ, ಅಪಘಾತ ಪ್ರಕರಣಗಳು ಇವೆಲ್ಲವೂ ಸಹ ರಾಜಿ ಮಾಡ್ಕೊಳ್ಬೇಕು ಅಂತಲೂ ಹೇಳಿದ್ದಾರೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಸ್ ಚಂದನ್ ಮಾತನಾಡಿ, ತಮಗೆ ಶೀಘ್ರ ನ್ಯಾಯ ಸಿಗಲಿ ಎಂದೇ ಬಹುತೇಕರು ನ್ಯಾಯಾಲಯಕ್ಕೆ ಬರುತ್ತಾರೆ. ಆದರೆ ತಳಹಂತದ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದರೂ ಸುಪ್ರೀಂ ಕೋರ್ಟ್ವರೆಗೂ ಹೋಗುವುದರಿಂದ ನ್ಯಾಯ ಪಡೆಯಲು ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಲೋಕ್ ಅದಾಲತ್ ನಡೆಯಲಿದ್ದು, ಕೊಲೆ, ಘೋರ ಅಪರಾಧ ಪ್ರಕರಣಗಳನ್ನು ಹೊರತುಪಡಿಸಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಬಹುದಾದಂತಹ ಪ್ರಕರಣಗಳಿಗೆ ಅವಕಾಶ ನೀಡಲಾಗುತ್ತದೆ ಎಂದರು. challenging the judgment order passed by this court, they will appeal to the High Court, Honorable High Court and Honorable Supreme Court. ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಎಷ್ಟೋ ಸಿವಿಲ್ ಪ್ರಕರಣಗಳು ಯಾರು ಮೂಲ ಕಕ್ಷಿದಾರರಿರ್ತಾರೆ ಅವರು ಸತ್ತು ಹೋಗಿ ಅವರ ಮಕ್ಕಳು, ಮೊಮ್ಮಕ್ಕಳು ಕೂಡ, ಮರಿಮಕ್ಕಳು ಕೂಡ ಆ ವ್ಯಾಜ್ಯವನ್ನು ಬೆಳೆಸ್ಕೊಳ್ತಾ ಬರ್ತಿರ್ತಾರೆ. ಹೀಗೆ ಎಷ್ಟೋ ಪ್ರಕರಣಗಳು ನಾವು ನೋಡಿದಾಗ 1987, 85, 82 ಕೇಸಲ್ಲಿ ನಾವು ಹುಟ್ಟೇ ಇರಲಿಲ್ಲ. ಅಂಥ ಪ್ರಕರಣಗಳು ಕೂಡ ನಮ್ಮಲ್ಲಿ ಈಗ ಡಿಸೈಡ್ ನಮ್ಮ ಮ್ಯಾಟರ್ ನಾವು ನಡೆಸ್ತಾ ಇದ್ದೀವಿ, ನಾವು ಮುಂದೆ ಬಂದಿದೆ. ಇಂತಹ ಹಲವಾರು ಈ ಕುಂದುಕೊರತೆಗಳನ್ನು ನಿವಾರಿಸಬೇಕು ಅಂತೇಳಿ ಮಹೋದ್ದೇಶದಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಇದಕ್ಕೇನೋ ಒಂದು ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಏನು ಮಹೋದ್ದೇಶದಿಂದ ಏನ್ ಮಾಡಿದ್ದಾರೆ ಅಂದ್ರೆ, ಈ ಜನತಾ ನ್ಯಾಯಾಲಯಗಳು, ಲೋಕ ಅದಾಲತ್ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮ, ಆನೆ ಮಾನವ ಸಂಘರ್ಷ ನಿವಾರಣೆಗೆ ಶತ ಪ್ರಯತ್ನ, ನೂತನ ಡಿಸಿ ಕೆಎಸ್ ಲತಾಕುಮಾರಿ ಭರವಸೆ. ಜಿಲ್ಲೆಯಲ್ಲಿ ವರುಣನ ಅಬ್ಬರದಿಂದ ಅವಾಂತರ, ಮನೆಗಳ ಗೋಡೆ ಕುಸಿತ, ಅಪಾರ ನಷ್ಟ, ಕುಟುಂಬಸ್ಥರಲ್ಲಿ ಸಂಕಷ್ಟ. ಕತ್ತರಿಸಿದ ಮರದ ಕೊಂಬೆಗಳನ್ನು ತೆರವುಗೊಳಿಸದೆ ಅಶುಚಿತ್ವ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿ, ಕೂಡಲೇ ತೆರವು ಮಾಡುವಂತೆ ರೋಟರಿ ಸಂಸ್ಥೆ ಅಧ್ಯಕ್ಷ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.